ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರೆ ಭಾರತ ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ. ಬಲಿಷ್ಠ ರಾಷ್ಟ್ರಗಳೇ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಭಾರತದ GDP ಎಲ್ಲರ ಉಬ್ಬೇರಿಸುವಂತೆ ಮಾಡ್ತಾ ಇದೆ. ಸ್ನೇಹಿತರೆ, ಬಲಿಷ್ಠ ರಾಷ್ಟ್ರಗಳಾದಂತಹ ಅಮೆರಿಕ, ಜಪಾನ್, ಜರ್ಮನಿ, ಚೀನಾದಂತಹ ರಾಷ್ಟ್ರಗಳು ಆರ್ಥಿಕ ಸ್ಥಿರತೆಗೆ ಇದೀಗ ಒಂದು ರೀತಿಯ ಸರ್ಕಸ್ ಅನ್ನೇ ಮಾಡ್ತಾ ಇದ್ರೆ ಭಾರತ ಇದೀಗ GDPಯಲ್ಲಿ ನಿರೀಕ್ಷೆಯನ್ನು ಮೀರಿ ಇದೀಗ GDPಯ ಯಶಸ್ಸನ್ನ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಇಡೀ ವಿಶ್ವದ ಕಣ್ಣು ಭಾರತದ ಮೇಲೆ ಬಿದ್ದಿದೆ. ಸ್ನೇಹಿತರೆ, ಹಾಗಾದ್ರೆ ಭಾರತ ಈ ರೀತಿಯಾಗಿ ಅಭಿವೃದ್ಧಿ ಸಾಧಿಸಿದ್ದು ಏಕೆ? ಇದಕ್ಕೆ ಕಾರಣವಾದ ಅಂಶಗಳು ಏನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಭಾರತ ನಿರೀಕ್ಷೆಯನ್ನು ಮೀರಿ GDPಯನ್ನ ಸಾಧಿಸಿರುವ ಕಾರಣ ಇದೀಗ ಭಾರತದ ಆರ್ಥಿಕತೆಗೆ ಒಂದು ರೀತಿಯ ಆಶಾ ಕಿರಣ ಮೂಡಿದೆ. ಅಂದ್ರೆ ಭಾರತ ಏನು ತನ್ನ ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು ಅದನ್ನ ಮುಂದಿನ ದಿನಗಳಲ್ಲಿ ಸಾಧಿಸುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇವೆ. ಅದರ ಮೊದಲ ಹೆಜ್ಜೆಯಾಗಿ ಇದೀಗ GDPಯ ಜಿಗಿತ ಉಂಟಾಗಿರುವಂತಹದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ 10 ವರ್ಷಗಳ ಹಿಂದೆ ಭಾರತ ಈ ರೀತಿ ಇರಲಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. 10 ವರ್ಷದ ಹಿಂದೆ 11ನೇ ಆರ್ಥಿಕ ಶಕ್ತಿಯಾಗಿದ್ದ ಭಾರತ ಇದೀಗ ವಿಶ್ವದ 5ನೇ ಮತ್ತು ಏಷ್ಯಾದ 3ನೇ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದಷ್ಟೇ ಅಲ್ಲದೆ ಕಳೆದ ಕೆಲ ದಿನಗಳ ಅಂದರೆ ಹಿಂದೆ ಒಂದು ಮಾತನ್ನ ಮೋದಿ ಅವರು ಹೇಳಿದ್ರು, ಸದ್ಯದಲ್ಲಿಯೇ ವಿಶ್ವದ 3ನೇ ಅತಿ ದೊಡ್ಡ ಶಕ್ತಿ ಆಗುತ್ತೆ ಎನ್ನುವಂತಹದ್ದು. ಅದಕ್ಕೆ ಇದೀಗ ಸೂಚನೆಗಳು ಸಿಗ್ತಾ ಇದೆ, ಮುನ್ಸೂಚನೆಗಳು ಸಿಗ್ತಾ ಇದೆ. ಅದರ ಮೊದಲ ಹೆಜ್ಜೆಯೇ ಇದೀಗ GDPಯಲ್ಲಿ ಜಿಗಿತ ಕಂಡಿರುವುದು. ಒಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಅನೇಕ ದೇಶಗಳು ಏನಿದ್ದಾವೆ ಅವುಗಳು GDPಯನ್ನ ಸ್ಥಿರತೆ ಕಾಪಾಡಿಕೊಳ್ಳಲು ಹೋರಾಟ ಮಾಡ್ತಾ ಇದ್ರೆ ಭಾರತ GDPಯ ಜಿಗಿತದ ಮೂಲಕ ನಾಗಲೋಟವನ್ನೇ ಶುರು ಮಾಡಿದೆ. ಸ್ನೇಹಿತರೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಏನಿದೆ ಅದು ಕೇವಲ 1.5 GDPಯನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ರೆ ಚೀನಾ 4.6ರ GDPಯನ್ನ ಹೊಂದಿದೆ. ಆದರೆ ಇದೀಗ ಭಾರತ 8.4ರ GDPಯನ್ನ ಹೊಂದುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಿದೆ. ಹಾಗಾದ್ರೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಅಂದ್ರೆ ಗುರುವಾರ ಬಿಡುಗಡೆಯಾದ ವರದಿಯ ಪ್ರಕಾರ ಭಾರತದ GDPಯ ಅಂಕಿಅಂಶಗಳೇನು ಅಂತ ಒಂದೊಂದಾಗಿ ನೋಡೋದಾದ್ರೆ, ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂದ್ರೆ NSO ಏನಿದೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2ನೇ ತ್ರೈಮಾಸಿಕದಲ್ಲಿ ಭಾರತದ್ದು 7.6ರಷ್ಟಿದ್ದ GDP 3ನೇ ತ್ರೈಮಾಸಿಕದಲ್ಲಿ ಗಣನೀಯವಾಗಿ ವಿಸ್ತಾರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಬಹುತೇಕ ಪ್ರಮುಖ ರಾಷ್ಟ್ರಗಳೇನಿವೆ ಅವೆಲ್ಲವೂ ಆರ್ಥಿಕ ಸಂಕಷ್ಟದಲ್ಲಿವೆ. ಅದೇ ಅವಧಿಯಲ್ಲಿ ಭಾರತದ ಬೆಳವಣಿಗೆ ತ್ವರಿತ ವೇಗದಲ್ಲಿ ಮುಂದುವರೆದಿದೆ. ಕೃಷಿ ವಲಯದ ಕುಸಿತದಿಂದಾಗಿ 3ನೇ ತ್ರೈಮಾಸಿಕದಲ್ಲಿ ಭಾರತದ GDP 6ರಿಂದ 7 ಇರಬಹುದು ಎನ್ನುವಂಥದ್ದನ್ನು ಈ ಹಿಂದೆ ಭಾರತ ಎಕ್ಸ್ಪೆಕ್ಟ್ ಮಾಡಿತ್ತು. ಅದಷ್ಟೇ ಅಲ್ಲದೆ ಪ್ರಮುಖ ಬ್ಯಾಂಕ್ಗಳಿರಬಹುದು, ರೇಟಿಂಗ್ ಸಂಸ್ಥೆಗಳಿರಬಹುದು, ಹಣಕಾಸು ಸಂಸ್ಥೆಗಳು ಕೂಡ ಇದನ್ನೇ ಅಂದಾಜಿಸಿದ್ವು. ಆದರೆ ಅದೆಲ್ಲವನ್ನ ಉಲ್ಟಾ ಮಾಡಿ ಇದೀಗ ಭಾರತದ GDP 8.4ಕ್ಕೆ ಜಿಗಿತವನ್ನ ಕಂಡಿದೆ. ಮೊದಲ 3 ತ್ರೈಮಾಸಿಕಗಳ ಆರ್ಥಿಕ ಬೆಳವಣಿಗೆ ಇದೀಗ 8ರ ಸಮೀಪಕ್ಕೆ ಹೋಗಿದೆ. ಇನ್ನು ಸ್ನೇಹಿತರೆ, ಭಾರತದ ಉತ್ಪಾದನಾ ವಲಯದಲ್ಲಿ 2 ಅಂಕಿಯ ಬೆಳವಣಿಗೆ ಹಾಗೂ ಗಣಿಗಾರಿಕೆ, ನಿರ್ಮಾಣ ವಲಯಗಳಲ್ಲಿ ಉತ್ತಮ ಪ್ರದರ್ಶನದಿಂದಾಗಿ GDP ಅಭಿವೃದ್ಧಿಯಾಗಿದೆ. ಅದ್ಯಾಗೋ ಕೃಷಿ ವಲಯದ ಬೆಳವಣಿಗೆ ಮಾತ್ರ 0.8% ಕುಸಿದಿದೆ. ಇನ್ನು ಈ ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಉತ್ಪಾದನಾ ವಲಯ 11.6% ಏರಿದೆ. ಹಿಂದಿನ ವರ್ಷ -4.8% ಇತ್ತು. ಇನ್ನು ವಿದ್ಯುತ್, ಅನಿಲ, ನೀರು ಸರಬರಾಜು ಮತ್ತು ಇತರೆ ಯುಟಿಲಿಟಿ ಸೇವೆಗಳ ವಿಭಾಗವು ವರ್ಷದಿಂದ ವರ್ಷಕ್ಕೆ ವೃದ್ಧಿಯಾಗ್ತಿದ್ದು ಈ ಬಾರಿ 9% ವೃದ್ಧಿಯಾಗಿದೆ. ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂವಹನ, ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆಗಳಲ್ಲಿ ಒಟ್ಟಾರೆ ಮೌಲ್ಯದ ಬೆಳವಣಿಗೆ ಕೂಡ ಹೆಚ್ಚಾಗಿದ್ದು 9.2% ಏರಿದೆ. ಇನ್ನು ಹಣಕಾಸು, ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವೆಗಳ ಬೆಳವಣಿಗೆ 3ನೇ ತ್ರೈಮಾಸಿಕದಲ್ಲಿ 7% ಇದೆ. ಹಿಂದಿನ ತ್ರೈಮಾಸಿಕದಲ್ಲಿ ಇದು ಕೊಂಚ ಹೆಚ್ಚಿತ್ತು, ಅಂದರೆ 7.7ರಷ್ಟಿತ್ತು. ಇದನ್ನ ನೋಡಿದಂತಹ ನರೇಂದ್ರ ಮೋದಿ ಅವರು ಕೂಡ ಕೆಲ ಮಾತುಗಳನ್ನು ಹೇಳಿದ್ದಾರೆ. ಇದೊಂದು ರೀತಿ ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ, ಆರ್ಥಿಕತೆಯನ್ನು ಮತ್ತಷ್ಟು ಬಲಿಷ್ಠ ಮಾಡಲು ಇದು ಸಹಾಯವನ್ನು ಮಾಡುತ್ತೆ. ನಾವು 140 ಕೋಟಿ ಜನರಿದ್ದೇವೆ. 140 ಕೋಟಿ ಜನರೇನಿದ್ದಾರೆ ಅವರಿಗೆ ಭಾರತ ವಿಕಸಿತ ಮಾಡಲು ಇದು ಅನುಕೂಲ ಆಗುತ್ತೆ. ಇದೊಂದು ರೀತಿಯ ಮುನ್ನಡೆಯ ಹೆಜ್ಜೆ ಎನ್ನುವಂತ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇಂತಹದೊಂದು ಬೆಳವಣಿಗೆಯನ್ನ ಕಂಡಂತ ಹಲವು ದೇಶಗಳು ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾವೆ. ಅದರಲ್ಲೂ ಕೂಡ ಅಮೆರಿಕ, ಚೀನಾ, ಜಪಾನ್ ಮತ್ತು ಜರ್ಮನಿಗಳು ಅಚ್ಚರಿಯ ಮೇಲೆ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅದಕ್ಕೆ ಒಂದು ರೀಸನ್ ಕೂಡ ಇದೆ ಸ್ನೇಹಿತರೆ. ಅಮೆರಿಕ ಮತ್ತು ಚೀನಾ ಆರ್ಥಿಕ ಕುಸಿತ ಇಲ್ಲದಿದ್ರೂ ಕೂಡ ಇರುವಂತಹದ್ದನ್ನ ಕಾಪಾಡಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ರೆ, ಜಪಾನ್ ಮತ್ತು ಜರ್ಮನಿಯಲ್ಲಿ ಏನು ಆರ್ಥಿಕ ಸಂಕಷ್ಟ ಎದುರಾಗಿರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವೆರಡು 3 ಮತ್ತು 4ನೇ ಸ್ಥಾನಕ್ಕೆ ಒದ್ದಾಡ್ತಾ ಇವೆ. ಒಮ್ಮೆ 3ನೇ ಸ್ಥಾನಕ್ಕೆ ಜಪಾನ್ ಹೋದ್ರೆ ಮತ್ತೊಂದು
ಮತ್ತೊಂದು ಟೈಮ್ಗೆ ಜರ್ಮನಿ ಹೋಗುತ್ತೆ. ಸೊ ಒಂದು ರೀತಿ ಗೊಂದಲದಲ್ಲಿವೆ, ಯಾಕಂದರೆ ಎರಡೂ ದೇಶಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ಇನ್ನು ಇಂಗ್ಲೆಂಡ್ ಬಗ್ಗೆ ಕೇಳುವ ಅವಶ್ಯಕತೆ ಇಲ್ಲ. ಇಂಗ್ಲೆಂಡ್ ಕೂಡ 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಕುಸಿಯುವಂತಾಗಿತ್ತು. ಅದು ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆದರೆ ಭಾರತ 6ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದೆ. ಇದೀಗ ಮತ್ತಷ್ಟು GDPಯನ್ನು ಹೆಚ್ಚು ಮಾಡಿಕೊಂಡು ಮತ್ತೊಂದು ಸ್ಥಾನಕ್ಕೆ ಮುನ್ನಡೆಯುವಂತಹ ದಾಪುಗಾಲನ್ನು ಇಡ್ತಾ ಇದೆ. ಇದೇ ರೀತಿ ಏನಾದರೂ ಪ್ರಗತಿ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನು 3-4 ವರ್ಷಗಳಲ್ಲಿ ಭಾರತ ಜಪಾನ್ ಮತ್ತು ಜರ್ಮನಿಯ ಸರಿಸಮವಾಗಿ ನಿಲ್ಲುವ ಸಾಧ್ಯತೆ ಹೆಚ್ಚಿದೆ. ಇನ್ನೊಂದು ವಿಚಾರವನ್ನ ನೋಡೋದಾದ್ರೆ ಸ್ನೇಹಿತರೆ, ಇಡೀ ಏಷ್ಯಾದಲ್ಲಿ ಹಲವು ದೇಶಗಳು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾವೆ. ನಮ್ಮ ಪಕ್ಕದ ಪಾಕಿಸ್ತಾನವನ್ನೇ ತೆಗೆದುಕೊಳ್ಳಿ. ಪಾಕಿಸ್ತಾನ ಆರ್ಥಿಕ ಸಂಕಷ್ಟದಿಂದ ಏನೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದೆ. ಅಲ್ಲಿನ ಜನರಂತೂ ಒಂದು ತುತ್ತು ಅನ್ನಕ್ಕಾಗಿ ಕೂಡ ಇವತ್ತು ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನು ನೋಡಿದ್ವಿ. ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಕಂಡಂತಹ ಗಗನಸಖಿಯೊಬ್ಬರು ಕೆನಡಾದಲ್ಲಿ ಮರೆಯಾಗಿದ್ದಂತಹ ವಿಚಾರವನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದ್ದರೆ ಶ್ರೀಲಂಕಾದಲ್ಲಿ ಆರ್ಥಿಕ ದುಸ್ಥಿತಿ ಎದುರಾಗಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು. ಇನ್ನು ಮಾಲ್ಡೀವ್ಸ್ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಇಂಡಿಯಾದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರೆ ಭಾರತ ಮಾತ್ರ GDPಯಲ್ಲಿ ನಾಗಲೋಟವನ್ನು ಸಾಧಿಸ್ತಾ ಇರೋದು ಒಂದು ರೀತಿ ಅಚ್ಚರಿಯ ಬೆಳವಣಿಗೆಯಾಗಿದ್ದು, ಇದೊಂದು ರೀತಿ ವಿಶ್ವಕ್ಕೆ ಮಾದರಿಯಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.